ನಮಸ್ಕಾರ, ದೀಪಿಕಾಸ್ ಕಿಚನ್ಗೆ ಸ್ವಾಗತ. ನಾನಿವತ್ತು ಹೋಳಿಗೆ ಮಾಡುವ ವಿಧಾನ ತೋರಿಸ್ತೀನಿ. ಮೊದಲಿಗೆ ಒಂದು ಕುಕ್ಕರ್ ಇಟ್ಕೊಳ್ಳೋಣ, ನೀರು ಹಾಕೊಳ್ಳೋಣ. ನೀರು ಕಾಯಿ ಮಳ್ಳಬೇಕು. ನೀರು ಮಳ್ಳಿದ ಮೇಲೆ ತೊಗರಿಬೇಳೆ ತೊಳೆದು ಹಾಕೊಳ್ಳೋಣ. ಬನ್ನಿ, ನೀರು ಮಳ್ತಾ ಇದೆ. ಇವಾಗ ಬೇಳೆ ಹಾಕೋಣ. ನೀರು ಚೆನ್ನಾಗಿ ಮಾಡಬೇಕು. ನಾನು ಇಲ್ಲಿ ಅರ್ಧ ಕೆಜಿ ಬೇಳೆ ತಗೊಂಡಿದ್ದೀನಿ. ನೀವು ನಿಮ್ಮ ಮನೇಲಿ ಎಷ್ಟು ಜನ ಇದ್ದಾರೆ ನೋಡ್ಕೊಂಡು ತಗೊಳ್ಳಿ. ಚೆನ್ನಾಗಿ ತೊಳೆದು ಇಟ್ಕೊಂಡಿರುವಂಥ ಬೇಳೆ ಸಿಹಿ ನೀರಲ್ಲಿ ಬೇಯಿಸ್ಕೋಬೇಕು. ಚೆನ್ನಾಗಿ ಬೇಯ್ತಾ ಬೇಳೆ. ಹೋಳಿಗೆ ಮಾಡಲಿಕ್ಕೆ ಬರಲಿಲ್ಲದರೂ ಮಾಡ್ಬೋದು. ತುಂಬ ಈಸಿ ಇರುತ್ತೆ. ಚೆನ್ನಾಗಿ ನೋಡ್ಕೊಳ್ಳಿ. ನಾನು ತೋರಿಸ್ತೀನಿ ಇವತ್ತು. ನೋಡಿ, ಕುದೀತಾ ಇದೆ. ಈ ನೊರೆ ಬರುತ್ತಲ್ಲ, ಈ ನೊರೆನೆಲ್ಲ ತೆಗಿಬೇಕು. ಕಪ್ಪಗಾಗಿರುತ್ತೆ ಬೇಳೆಗೆ. ತೊಳೆದು ಹಾಕಿದ್ರು ಈ ಥರ ಬರುತ್ತೆ, ಅದು ತೆಕ್ಕಬೇಕು. ದೊಡ್ಡ ಪಾತ್ರೆ ಇಟ್ಕೊಂಡ್ರೆ ಉಕ್ಕಿ ಬರಲ್ಲ ಅಂತ ಬೇರೆ ಕೆಲಸ ಮಾಡ್ಕೋಬೋದು ನಾವು ದೊಡ್ಡ ಪಾತ್ರೆ ಇಟ್ಕೊಂಡು. ಹಾಗಾಗಿ ನಾನು ದೊಡ್ಡ ಪಾತ್ರೆ ಇಟ್ಟಿದ್ದೀನಿ. ನೋಡಿ ಆಗಿದೆ. ಬಸ್ಕೊಳ್ಳೋಣ. ಬೇಳೆ ಚೆನ್ನಾಗಿ ಬೇಯಿರೋದು. ಈಗ ಬೇರೆ ಪಾತ್ರೆಗೆ ಬಸ್ಕೊಂಡು ಬೇಳೆ ಬೇರೆ ಬಸ್ಸೋಣ. ನೋಡಿ, ಬಸ್ತಿದ್ದೀನಿ. ನೋಡಿ, ಈ ಥರ ಬೇಯಬೇಕು. ಹಿಂಗೆ ಬೇಳೆ ತಗೊಂಡು ಹಿಂಗೆ ಇಚ್ಚಿಗೆ ಪುಡಿ ಹಾಕ್ಬೇಕು. ಈ ಥರ ಮೆತ್ತಗೆ ನೋಡಿ ಕಾಣುತ್ತೆ ಅನಿಸುತ್ತೆ. ನೋಡಿ, ಈ ಥರ ಬೇಯಬೇಕು. ಬೆಲ್ಲ ಇಟ್ಟಿದ್ದೀನಿ. ಪಾಕ ಮಾಡ್ಕೊಳ್ಳೋಣ. ನೀರು ಹಾಕ್ತಿದ್ದೀನಿ. ಸಾಕು. ಬೆಲ್ಲ ಕರಗಬೇಕು. ಬೆಲ್ಲ ಕರಗಿದ್ಮೇಲೆ ಶೋಧಿಸ್ಕೊಳ್ಳೋಣ. ಇಲ್ಲಿ ನಾನು ಅರ್ಧ ಕೆಜಿ ಬೇಳೆ ತೊಗೊಂಡಿದ್ದೆ. ಅರ್ಧ ಕೆಜಿ ಬೆಲ್ಲ ತೊಗೋಬೋದು. ಸ್ವೀಟ್ ಕಡಿಮೆ ತಿನ್ನೋದು ಕಮ್ಮಿನೂ ತೊಗೋಬೋದು. ನಮ್ಮಮ್ಮ ಹೇಳ್ತಿದ್ರು, ಈ ಹೋಳಿಗೆ ಮಾಡಬೇಕಾದ್ರೆ ಕೆಜಿಗೆ 1 ಕೆಜಿ ಬೇಳೆ ಅಂತ ತಿಳ್ಕೊಂಡ್ರೆ 1 ಕೆಜಿ ಬೇಳೆ ಅಂತ ತಿಳ್ಕೊಳ್ಳಿ. 1 ಕೆಜಿ ಬೇಳೆಗೆ 1 ಕೆಜಿ ಬೆಲ್ಲ ಹಾಕಿದರೆ ಸ್ವೀಟ್ ಕೆಡಲ್ಲ ಅಂತ ಹೇಳ್ತಿದ್ರು. ಅವಾಗೆಲ್ಲ ನಾನು ಬುದ್ಧಿನೇ ವಿಡಿಯೋ ಮಾಡ್ತಿರೋದು. ನಾನು ಮೊದಲೇ ಮುಂಚೆನೇ ತೋರಿಸ್ಬೇಕು ಅಂದ್ಕೊಂಡಿದ್ದೆ ಹೋಳಿಗೆನೆಲ್ಲ. ಹೋಳಿಗೆ ಸಾರೆಲ್ಲ ಆಗಲಿಲ್ಲ. ಮನೆ ಕ್ಲೀನಿಂಗು ಅದು ಇದು ಅಂತ ಆಗಲಿಲ್ಲ. ಹಾಗಾಗಿ ಆ ಬುದ್ಧಿನೇ ವಿಡಿಯೋ ಮಾಡ್ತಿರೋದು. ನಾವು ಚಿಕ್ಕವರಿದ್ದಾಗೆಲ್ಲ ಊರಲ್ಲಿದ್ದಾಗ, ಹಳ್ಳಿಯಲ್ಲಿದ್ದಾಗ ಆ ಬುದ್ಧಿನ ಮೊದಲೆಲ್ಲ ಈ ಫ್ರಿಜ್ಜು ಅವೆಲ್ಲ ಇರ್ತಿರಲಿಲ್ಲ. ಕಡಿಮೆ ಅವಾಗೆಲ್ಲ ಹಳ್ಳಿಯಲ್ಲಿ. ಒಂದಿನ ಮುಂಚೆನೇ ಎಲ್ಲ ಹೋಳಿಗೆ ಕರಿಗಡುಬು, ನಮ್ಮ ಕಡೆ ಎಲ್ಲ ಕರಿಗಡುಬು ಮಾಡ್ತಿದ್ರು. ಭಾಳನ ಕರಿಗಡುಬು ಮಾಡ್ಬೇಕಾದ್ರೆ ಒಂದಿನ ಮುಂಚೆನೇ ಮಾಡ್ಕೊಂಡ್ಬಿಟ್ಟಾರು. ಅವತ್ತೆಲ್ಲ ನಮಗೆಲ್ಲ ಖುಷಿ, ಸಂಭ್ರಮ, ಸಂತೋಷ. ಹಿಂದಿನ ದಿನ ಎಲ್ಲರ ಮನೆಯಲ್ಲೆಲ್ಲ ಅವತ್ತು ಬೆಳಗಾರಿಯವರೆಗೂ ಮಲ್ಕರಿಯಲ್ಲ ಜನ ಎಲ್ಲ. ಹಾಗೆಲ್ಲ ಅವಾಗೆಲ್ಲ ಹಂಗೆ ಮಾಡ್ತಿತ್ತು. ಈಗೆಲ್ಲ ಹಂಗೆಲ್ಲ ಇಲ್ಲ. ಈಗ ಬೆಳಿಗ್ಗೆ ಎದ್ದು ಅವಾಗಲೇ ಮಾಡ್ಕೊಂಡು ಇದು ಮಾಡ್ತಾರೆ. ಅವಾಗ ಮೊದಲೆಲ್ಲ ಚೆನ್ನಾಗಿರ್ತಿತ್ತು. ಹಿಂಗೆಲ್ಲ ನಮ್ಮ ಚಿಕ್ಕಪ್ಪರ ಮನೆ, ನಮ್ಮ ದೊಡ್ಡಪ್ಪರ ಮನೆ, ನಮ್ಮ ಅವ್ರ ಮನೆ ಎಲ್ಲ ಮನೆಗೆ ಹೋಗೋದು ನಾವು. ಚಿಕ್ಕವರಿದ್ದ ಮಾಲಕ್ತಾನೆ ಇರ್ತಿರ್ಲಿಲ್ಲ. ಯುಗಾದಿ ಹಬ್ಬ ಅಂದರೆ ಹೋಗ್ಬಿಟ್ಟು ಅವ್ರ ಮನೆಯಲ್ಲಿ ಇವ್ರ ಮನೆಯಲ್ಲಿ ಎಲ್ಲ ಕರಿಗಡುಬು ನಮ್ಮ ಕಡೆ ಜಾಸ್ತಿ ಮಾಡ್ತಿದ್ದು. ರಾತ್ರಿ ಎಲ್ಲ ಕರಿಗಡುಬು ಮಾಡೋದು. ನಮ್ಮ ಚಿಕ್ಕಪ್ಪರ ಮನೆಗೆ ಹೋಗೋದು, ನಮ್ಮ ದೊಡ್ಡಪ್ಪರ ಮನೆಗೆ ಹೋಗೋದು, ನಮ್ಮ ದೊಡ್ಡಪ್ಪರ ಮಕ್ಕಳು, ಚಿಕ್ಕಪ್ಪರ ಮಕ್ಕಳು ಎಲ್ಲ ಸೇರ್ಕೊಂಡು ಹೋಳಿಗೆ ಮಾಡ್ಕೊಳ್ಳೋದು, ಮಾತನ್ನ ಕರಿಗಡುಬು ಮಾಡೋದು. ಹೀಗೆಲ್ಲ ಖುಷಿ ಪಡ್ತಿದ್ವಿ. ಈಗ ಆ ಸಂಭ್ರಮ ಇಲ್ಲ. ಹಳ್ಳಿಯಲ್ಲೂ ಕೂಡ ಈಗಿಲ್ಲ ಸಂಭ್ರಮ. ಏನೋ ಒಂಥರ ಮಾಮೂಲಿ ಥರ ಅಡುಗೆ ಮಾಡ್ಕೊಳ್ಳೋದು, ಪೂಜೆ ಮಾಡ್ಕೊಳ್ಳೋದು, ತಿನ್ನೋದು, ಈ ಥರ. ಮೊದಲಿನ ಸಂಭ್ರಮನೇ ಇಲ್ಲ ಇವಾಗ. ಮೊದಲೆಲ್ಲ ಯುಗಾದಿ ಹಬ್ಬ ಅಂದರೆ ಏನೋ ಒಂಥರ ಖುಷಿ. ಅವತ್ತೆಲ್ಲ ರಾತ್ರಿ ಎಲ್ಲ ಮನಸ್ಸಿರಲಿಲ್ಲ. ಹೊಸ ಬಟ್ಟೆ ಹಾಕೊಂಡು, ಹೊಸ ಡ್ರೆಸ್ ಹಾಕೊಂಡು, ಮಚ್ಚಂದ್ರು ನೋಡಿಬಿಟ್ಟು ದೊಡ್ಡ ಕಾಲಿಗೆಲ್ಲ ಬೀಳೋದು, ಮತ್ತೆ ಬೀಳೋದು. ಆ ಥರ ಆವಾಗಿನ ಖುಷಿ ಇವಾಗಿಲ್ಲ. ಈಗೆಲ್ಲ ನೆನಪು ಮಾತ್ರ ಆಗಿದೆ. ಈಗ ಸೋಸ್ಕೊಳ್ಳೋಣ. ಪಾತ್ರೆನ ಜಾಸ್ತಿ ಮಾಡ್ಕೋಬಾರ್ದು. ಯಾವ ಪಾತ್ರೆಲಿ ಬಿಸಿರ್ತೀವೋ ಅದೇ ಪಾತ್ರೆಯಲ್ಲಿ ಬೆಲ್ಲ ಹಾಕಿ ಕುದಿಸೋಣ. ಬೇಳೆ ಬೆಲ್ಲನ ಶೋಧಿಸೋಣ. ನೋಡಿ, ಈ ಥರ ಕುದಿಸ್ಕೋಬೇಕು. ಅವಾಗೆಲ್ಲ ಫ್ರಿಜ್ಜೆಲ್ಲ ಇರ್ತಿರ್ಲಿಲ್ಲ. ಆರಾಮಾಗಿ ಒಂದು 2-3 ದಿನ ಹಬ್ಬಗಳು ಮಾಡ್ತಿದ್ರು. ಹಾಗಾಗಿ ಹಿಂದಿನ ದಿನವೇ ಎಲ್ಲ ಮಾಡ್ಕೊಂಡ್ಬಿಡೋರು. ಹೋಳಿಗೆ ಕರಿಗಡುಬೆಲ್ಲ ಹಿಂದಿನ ದಿನವೇ ಎಲ್ಲ ಮಾಡಿಟ್ಬಿಟ್ಟು 2 ದಿನ 3 ದಿನ ಹಬ್ಬ ಆಚರಿಸೋರು. ನಮ್ಮ ಕಡೆ ಎಲ್ಲ ಯುಗಾದಿಯಲ್ಲಿ ಹಿರಿಯರು ಮಾಡ್ತಿದ್ದು. ಹಾಗಾಗಿ ಎಲ್ಲ ಹೊಸ ಬಟ್ಟೆ ಎಲ್ಲ ಹೊಸದು. ಯುಗಾದಿಗೆ ಹೊಸ ವರ್ಷ ಅಂತ. ಏಲಕ್ಕಿ, ಲವಂಗ ಪೌಡ್ರ್ ಮಾಡಿ ಹಾಕ್ತಾಯಿದ್ದೀನಿ. ನೋಡಿ, ಆಗಿದೆ. ಇಷ್ಟಿರ್ಬೇಕು. ಸ್ವಲ್ಪ ನೀರಿನಾಗೆ ಮಿಕ್ಸಿಯಲ್ಲಿ ಮಾಡ್ಕೊಳ್ಳೋದಲ್ಲ, ಇಷ್ಟಿರಬೇಕು. ತೀರ ಗಟ್ಟಿ ಆದರೆ ಪೂರ್ಣ ಮಾಡ್ಕೊಳಕ್ಕೆ ಬರೋಲ್ಲ. ಇಷ್ಟಿರಬೇಕು.
ಇದು ಸ್ವಲ್ಪ ತಣ್ಣಗಾಗಲಿ. ಇನ್ನೊಂದು ಕಡೆ ಹೋಳಿಗೆ ಸಾಂಬಾರು ಮಾಡೋದು ತೋರಿಸ್ತೀನಿ. ಮೈದಾನ ಜರಡಿ ಹಿಡಿದು ಇಟ್ಕೊಂಡಿದ್ದೀನಿ. ಹೋಳಿಗೆಗೆ ಕಲಿಸ್ಕೊಳ್ಳೋಣ, ಕಣ ಮಾಡ್ಕೊಳ್ಳೋಣ. ಸ್ವಲ್ಪ ಅರಿಶಿನ ಹಾಕ್ಕೊಳ್ತೀನಿ. ಮೈದಾ ತಿನ್ನಬಾರ್ದು ಅಂತ ಹೇಳ್ತಾರೆ, ಯಾವಾಗ ಒಂದೊಂದ್ಸರಿ ತಿಂದರೆ ಏನಾಗಲ್ಲ. ಗೋಧಿ ಹಿಟ್ಟಲ್ಲಿ ಮಾಡಿದ್ರೆ ಸ್ವಲ್ಪ ರಫ್ ಆಗ್ತವೆ. ಮಿಕ್ಸ್ ಮಾಡೋಣ. ಕಲಸಿ 1 ಗಂಟೆ ಮುಂಚೆನೇ ಕಲಸಿಟ್ಕೋಬೇಕು. ಹಿಟ್ಟು ನಿಂದರೆ ಚೆನ್ನಾಗಿರುತ್ತೆ. ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಕಲಸಿ ಆದಮೇಲೆ ಎಣ್ಣೆ ಹಾಕ್ಕೊಳ್ಳಿ, ಹಾಗಾದರೆ ಎಣ್ಣೆ ಜಾಸ್ತಿ ಹಿಡಿಯಲ್ಲ, ಇಲ್ಲಾಂದರೆ ಎಣ್ಣೆ ಥರ ಆಗುತ್ತೆ. ಇಷ್ಟಾದರೆ ಸಾಕು. ಈ ಅದಕ್ಕೆ ಕಲಿಸ್ಕೋಬೇಕು. ಯಾರು ಬೇಕಾದರೂ ಮಾಡ್ಬೋದು ಹೋಳಿಗೆನ, ಅಷ್ಟು ಸುಲಭವಾಗಿ ಈಸಿಯಾಗಿ ತೋರಿಸ್ಕೊಡ್ತಾ ಇದ್ದೀನಿ. ಈ ಥರ ನೋಡಿ, ಈ ಥರ ಕಲಿಸ್ಕೊಂಡು ನೋಡಿ, ಈ ಥರ ಚೆನ್ನಾಗಿ ಕಲಸಿಟ್ಕೋಬೇಕು. ಸ್ವಲ್ಪ ನೆನ್ಕೊಳ್ಳಿ, ಮುಚ್ಚಿಡೋಣ. ನೋಡಿ ಕಳ್ತನ ಈ ಊರ್ನದು ಅರ್ಧದಷ್ಟು ತಗೋಬೇಕು. ಈಗ ಇಟ್ಕೊಂಡು ಇದೆಲ್ಲ ತುಂಬ್ಕೋಬೇಕು. ತುಂಬ್ಕೊಂಡು ಮೇಲೊಂದು ಪ್ಲಾಸ್ಟಿಕ್ ಕವರ್ ಹಾಕೊಂಡು ಕಟ್ಕೋಬೋದು, ಹೇಳ್ಕೋಬೋದು. ಈ ಥರ ಇಲ್ಲಾಂದರೆ ಹೀಗೇನೆ ಗಟ್ಟಿಸ್ಕೋಬೋದು. ಈ ಥರ ಯಾರು ಬೇಕಾದ್ರೂ ಮಾಡ್ಕೋಬೋದು ಈಸಿಯಾಗಿ. ಈ ಥರ ನೀವು ಎಷ್ಟಾಗಲಿ ಬೇಕಾದ್ರೂ ಮಾಡ್ಕೋಬೋದು ತೆಳ್ಳಗೆ. ಬನ್ನಿ ನೋಡಿ, ಈ ಥರ ಹಂಚಿನ ಮೇಲೆ ಹಾಕೊಂಡು ಏನಾಗಲ್ಲ, ಕವರೇ ಕೂಡ ಈ ಥರ ನಿಧಾನಕ್ಕೆ ಇರ್ತದೆ. ನನಗೆ ಹೋಳಿಗೆ ಮಾಡೋದು ತುಂಬ ಸುಲಭ. 2 ಹಂಚಿಟ್ಕೊಂಡು ಮಾಡ್ಕೊಂಡ್ಬಿಡ್ತೀನಿ. ಒಂದು ಅರ್ಧ ಗಂಟೆ, ಒಂದು 20-25 ಹೋಳಿಗೆ ಮಾಡ್ಬೋದು. ನಾನು ಇವಾಗ ಒಂದು ತೋರಿಸ್ತೀನಿ. ಆಮೇಲೆ 2 ಹಂಚಿಟ್ಕೊಂಡು ಇಟ್ಕೊಳ್ತೀನಿ, ಬೇಗ ಆಗುತ್ತೆ. ಈ ಥರ ಆದಮೇಲೆ ಇನ್ನೊಂದು ತವಕ್ಕೆ ಶಿಫ್ಟ್ ಮಾಡ್ಕೊಳ್ಳೋದು ಅಷ್ಟೇ. ಈ ಥರ ಚೌಕ್ ಬೇಕಾಗಲ್ಲ. ಇದನ್ನು ಊಟ ತಿರ್ಸಿ ಹಾಕೊಳ್ಳೋದು ಬೇರೆ ತವಕ್ಕೆ.